ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ನೀರು ಎರಚಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರೋದು ಈ ಬೆಳವಣಿಗೆ. ಕಾರಣ ಅಪವಿತ್ರ ನೀರು ಎರಚಲಾಗಿದೆ ಉತ್ಸವ ಮೂರ್ತಿಗೆ ಅನ್ನೋ ಕಾರಣಕ್ಕೆ ಆಕ್ರೋಶ ವ್ಯಕ್ತವಾಯಿತು. ನಂಜುಂಡೇಶ್ವರ ಬಂದ್ಗೆ ಕರೆ ಕೂಡ ನೀಡಲಾಯಿತು. ಈಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಇವತ್ತು ನಂಜನಗೂಡು ಬಂದ್ಗೆ ಕರೆ ನೀಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ ಮಾಲೀಕರು. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡೋ ಮೂಲಕ ಈ ಬಂದ್ಗೆ ಬೆಂಬಲ ಸೂಚಿಸುತ್ತಿದ್ದಾರೆ ಅಂಗಡಿ ಮುಂಗಟ್ಟಿನ ಮಾಲೀಕರು. ಉತ್ಸವ ಮೂರ್ತಿಗೆ ನೀರು ಎರಚಿರುವ ಪ್ರಕರಣ, ಒಂದ್ ಕಡೆ ಅರ್ಚಕರು ಹೇಳಿದ್ರು ಅದು ಶುದ್ಧ ನೀರು ಅಂತ, ಕ್ಷಣ ಮಾತ್ರದಲ್ಲಿ ಯಾವ ರೀತಿ ಉಲ್ಟಾ ಹೊಡೆದು ಅಂದ್ರೆ ಅದು ಅಪವಿತ್ರ ನೀರು ಅಂತ. ಇದೇ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಯಾರು ಆ ನೀರನ್ನ ಎರಚಿದ್ರೋ ಆ ಆರೋಪಿಗಳ ವಿರುದ್ಧ ಕ್ರಮ ಆಗಬೇಕು. ಅಲ್ಲಿ ತನಕ ಬಂದ್ ಆಚರಣೆ ಆಗುತ್ತೆ ಅನ್ನುವಂತಹ ಕರೆ. ಭಕ್ತರನ್ನ ಕಿಡಿಗೇಡಿಗಳು ಅಂತ ದೇಗುಲ ಆಡಳಿತ ಮಂಡಳಿ, ಕೆಲವು ಕಿಡಿಗೇಡಿಗಳು ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಏಂಜಲು ನೀರು ಎರಚಿರುವ ಘಟನೆಗಳು ಸಂಭವಿಸಿಲ್ಲ. ವದಂತಿಗಳಿಗೆ ಕಿವಿಗೊಡದೆ ಶಾಂತ ರೀತಿಯಾಗಿ ವರ್ತನೆ ಮಾಡಿ ಕಿಡಿಗೇಡಿಗಳಿಂದ ನಂಜುಂಡೇಶ್ವರನ ಭಕ್ತ ಮಂಡಳಿ ಹೆಸರಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ. ಭಕ್ತರು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು. ಯಾರೋ ಭಕ್ತಾದಿಗಳಿಗೆ ಇವರು ಕಿಡಿಗೇಡಿಗಳು ಅಂತಿದ್ದಾರೆ, ಅವರೇ ವದಂತಿಗಳನ್ನ ಹಬ್ಬಿಸ್ತಿದ್ದಾರೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಹೇಳ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಬಂದ್ಗೆ ಕರೆ ನೀಡಲಾಗ್ತಾ ಇದ್ದಂತೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಭಕ್ತಾದಿಗಳೇ ಕಿಡಿಗೇಡಿಗಳು, ಅವರೇ ವದಂತಿ ಹಬ್ಬಿಸ್ತಿದ್ದಾರೆ, ಅವರೇ ಏನೋ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರಾ? ಯಾಕೆ ಈ ರೀತಿ ಬಿಗ್ ಟ್ವಿಸ್ಟ್ ಅಂತ ಈ ಪ್ರಕರಣದಲ್ಲಿ? ಶ್ರುತಿ, ನಿಜಕ್ಕೂ ಕೂಡ ಡಿಸೆಂಬರ್ 26ನೇ ತಾರೀಕು ನಡೆದಂತಹ ನಂಜನಗೂಡಿನಲ್ಲಿ ಅಂಧಕಾಸುರರ ಧಾರ್ಮಿಕ ಆಚರಣೆ ವಿಚಾರವಾಗಿ ಸಾಕಷ್ಟು ಜನರು ಕೂಡ ವಿರೋಧವೆಲ್ಲ ವ್ಯಕ್ತಪಡಿಸಿದ್ರು. ಉತ್ಸವ ಮೂರ್ತಿಗೆ ನೀರನ್ನು ಹಾಕುವ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅವತ್ತಿನ ದಿನವೇ ನಂಜುಂಡೇಶ್ವರನ ಭಕ್ತರು ಪ್ರತಿಭಟನೆಗೆ ಇಳಿದಿದ್ರು. ಇಡೀ ರಾತ್ರಿ ಪ್ರತಿಭಟನೆ ಕುಳಿತ ಪರಿಣಾಮವಾಗಿ ದೇವಾಲಯದ ಆಡಳಿತ ಮಂಡಳಿಯು ದೂರನ್ನು ಕೊಟ್ಟಿತ್ತು. 5 ವಿರುದ್ಧ ದೂರನ್ನು ದಾಖಲಿಸಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ದೂರನ್ನು ದಾಖಲು ಮಾಡಿತ್ತು. ಇದಾದ ಬಳಿಕ ಒಂದಷ್ಟು ಶಾಂತಿ ಸಭೆಗಳನ್ನ ಮಾಡಿದ್ರು. ನೆನ್ನೆ ಶಾಂತಿ ಸಭೆಯನ್ನು ಮಾಡಿದ ಸಂದರ್ಭದಲ್ಲೂ ಕೂಡ ಆ ಒಂದು ಸಭೆಯಲ್ಲಿ ಒಂದು ಲೆಟರನ್ನು ಕೊಟ್ಟು ಆ ಒಂದು ಲೆಟರ್ಗೆ ಸೈನ್ ಹಾಕ್ಸ್ಕೊಳ್ಳೋ ಮೂಲಕವಾಗಿ ಅರ್ಚಕರ ಕೈಲೂ ಕೂಡ ಸುಳ್ಳನ್ನು ಹೇಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇದಾದ ಬಳಿಕ ಅರ್ಚಕರು ನಾವು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಸರ್ಕಾರದ ವಿರುದ್ಧ ಹೋಗೋಕ್ಕಾಗೋದಿಲ್ಲ ಅಂತೇಳಿ ಈ ರೀತಿಯಾಗಿ ನಮಗೆ ಸೈನನ್ನು ಮಾಡಿಸೋದಕ್ಕೆ ಒತ್ತಡವನ್ನು ಹೇರಿದ್ರು ಅಂತೇಳಿ ಒಂದು ವಿಡಿಯೋ ಕೂಡ ರಿಲೀಸ್ ಅನ್ನು ಮಾಡ್ತಾರೆ. ಇದಾದ ಬಳಿಕ ಈಗಾಗಲೇ ಮತ್ತೊಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಆ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ದೇವಸ್ಥಾನದ ಅಂದರೆ ನಂಜುಂಡೇಶ್ವರ ಭಕ್ತರ ವಿರುದ್ಧವೇ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ನಂಜುಂಡೇಶ್ವರನ ಪರವಾಗಿ ಹೋರಾಟವನ್ನು ಮಾಡಿದಂಥವ್ರಿಗೆ ಕಿಡಿಗೇಡಿಗಳ ಪಟ್ಟವನ್ನು ಕಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ದೇವಸ್ಥಾನದ ಆಡಳಿತ ಮಂಡಳಿ ಡಬಲ್ ಸ್ಟ್ಯಾಂಡ್ ನಿಜಕ್ಕೂ ಕೂಡ ಸಾಕಷ್ಟು ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಈ ಒಂದು ವಿಚಾರದಲ್ಲಿ ಯಾರ ರಕ್ಷಣೆಗೆ ದೇವಾಲಯದ ಆಡಳಿತ ಮಂಡಳಿ ನಿಂತ್ಕೊಳ್ತಾ ಇದೆ ಅನ್ನೋದು ಕೂಡ ಈಗ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಈಗಾಗಲೇ ನೀರನ್ನು ಎರಚಿರುವಂಥದ್ದಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಆ ಸಾಕ್ಷ್ಯಾಧಾರಗಳಿಗೆ ಸಂಬಂಧಪಟ್ಟಾಗ ಈಗಾಗಲೇ ಪೊಲೀಸರು ಕರೆದು ವಿಚಾರಣೆ ಮಾಡಬೇಕಾಗಿತ್ತು. ಆದರೆ ಅದು ಯಾವ ಕೆಲಸಕ್ಕೂ ಮುಂದಾಗಿಲ್ಲ. ಅದರ ಬದಲಾಗಿ 2 ಗುಂಪುಗಳಲ್ಲೂ ಕೂಡ FIR ದಾಖಲು ಮಾಡುವ ಮೂಲಕವಾಗಿ ಒಂದು ಸೇಫ್ ಗೇಮ್ ಅನ್ನು ಆಡುವ ಮೂಲಕವಾಗಿ ಪೊಲೀಸರು ಸಹ ಮುಂದಾಗ್ತಾ ಇದ್ರು. ಇವತ್ತು ಕೂಡ ದೇವಾಲಯ ಆಡಳಿತ ಮಂಡಳಿ ಕೊಟ್ಟಿರುವಂತಹ ಪತ್ರಿಕಾ ಹೇಳಿಕೆ ಕೂಡ ಸಾಕಷ್ಟು ಡಬಲ್ ಸ್ಟ್ಯಾಂಡರ್ಡ್ಗೆ ಒಳಗಾಗದಂತೆ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಇವರ ಹಿಂದೆ ಯಾರಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಆ 5ರನ್ನ ರಕ್ಷಣೆ ಮಾಡೋದಕ್ಕೆ ದೇವಾಲಯ ಆಡಳಿತ ಮಂಡಳಿ ನಿಂತ್ಕೊಂಡಿದೆಯಾ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆಯಾಗಿ ಕಾಣ್ತಾ ಇದೆ. ಈಗಾಗಲೇ ನಂಜನಗೂಡು ಸಂಪೂರ್ಣವಾಗಿ ಬಂದಾಗಿರುವಂಥದ್ದು ನೀವು ದೃಶ್ಯ ಸಹ ಕಾಣ್ತಾ ಇರ್ಬೋದು. ಈಗಾಗಲೇ ದೇವಸ್ಥಾನದ ಅಕ್ಕಪಕ್ಕದ ರಸ್ತೆಗಳಲ್ಲಿದೆ, ಬಜಾರ್ ರಸ್ತೆ ಇರ್ಬೋದು, ರಾಷ್ಟ್ರಪತಿ ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಬಂದ್ ಮಾಡುವ ಮೂಲಕವಾಗಿ ಈ ಒಂದು ಪ್ರತಿಭಟನೆಗೆ ಅಂದರೆ ಬಂದ್ಗೆ ಸಾಕಷ್ಟು ಪೂರಕವಾದಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.